ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ ಮೊದಲಿಗೆ ಕೇಶಿರಾಜನ ಕಾಲಕ್ಕೆ 47 ಅಕ್ಷರಗಳಿದ್ದವು. ಅವನ್ನು ಕೇಶಿರಾಜ ಶುದ್ಧಗೆ ಅಂತಲೂ ಕೂಡ ಕರೀತಾ ಇದ್ರು. ನಂತರ 47ರಿಂದ 52 ಅಕ್ಷರ ಆದವು. 52 ಅಕ್ಷರ ಅಂದರೆ ಕ್ಷ, ತ್ರ, ಜ್ಞ ಇದೆಲ್ಲ ಸೇರಿ 52 ಅಕ್ಷರ ಇದ್ದವು. ಆದರೆ ನಂತರ ಬರ್ತಾ ಬರ್ತಾ ಇವು ಜಾಸ್ತಿ ಯೂಸ್ ಮಾಡ್ತಿಲ್ಲ ಅಂದಾಗ ಕ್ಷ, ತ್ರ, ಜ್ಞಾನ ಕೈ ಬಿಡಲಾಯಿತು. ಹಾಗೆ ನಂತರವಾಗಿ ಇವಾಗ ಅ, ಇ, ಈ, ಉ, ರು ಇತ್ತಲ್ಲ, ಆ ಸೆಕೆಂಡ್ ರೂನ ಎಲ್ಲೂ ಕೂಡ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ. ಹಾಗಾಗಿ ಆ ರೂನು ಕೂಡ ಕೈ ಬಿಡಲಾಯಿತು. ಈಗ ಕರೆಂಟ್ಲಿ NCERTಯಿಂದ ಅಧಿಕೃತವಾಗಿರುವಂಥದ್ದು ಕೇವಲ 49 ಅಕ್ಷರಗಳು. 49 ಅಕ್ಷರಗಳಲ್ಲಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ಇರೋದು 49 ಅಕ್ಷರಗಳು. ವರ್ಣಮಾಲೆಯನ್ನು ಮೊದಲನೇದಾಗಿ 3 ವಿಧಗಳನ್ನಾಗಿ ಮಾಡ್ತೀವಿ, ಅಂದರೆ 3 ಟೈಪ್ಸ್ ಮಾಡ್ತೀವಿ. ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ 3 ಟೈಪ್ಸ್ ಇರುತ್ತೆ. ಅದರಲ್ಲಿ ಸ್ವರಗಳು ಅಂತ ಅಂದರೆ ಆ ಇಂದ ಇಲ್ಲಿ ಅವ್ವರೆಗೂ ಏನಿದೆ ಅದನ್ನು ನಾವು ಸ್ವರಗಳು ಅಂತ ಕರಿತೀವಿ. ಏಕೆಂದರೆ ಇವನ್ನು ಯಾವುದೇ ಅಕ್ಷರಗಳ ಸಹಾಯ ಇಲ್ಲದೆ ಅಂದರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ಬೋದು. ಸ್ವತಂತ್ರವಾಗಿ ಅಂದರೆ ಆ ಅಂದರೆ ಇದಕ್ಕೆ ಯಾವುದೇ ಅಕ್ಷರದ ಎಲ್ಪ್ ಬೇಕಾಗಿಲ್ಲ. ನಾವು ಹಾಗೆ ಇದನ್ನು ಮಾತಾಡ್ಬೋದು. ಅ, ಇ, ಉ, ರು, ಎ, ಐ, ಓ, ಔ ಈ ಥರ ನಾವು ಯಾವುದೇ ಸಹಾಯ ಇಲ್ದಂಗೆ ನಾವು ಇವನ್ನು ಮಾತಾಡೋದಕ್ಕೋಸ್ಕರ ಇವನ್ನು ಆ ಇಂದ ಅವ್ವರೆಗೂ ಸ್ವತಂತ್ರವಾಗಿ ಉಚ್ಚರಿಸಲ್ಪಟ್ಟ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಹಾಗೆ ಮತ್ತು ಅಹನ ನಾವು ಯೋಗವಾಹಗಳು ಅಂತ ಕರಿತೀವಿ. ಯೋಗವಾಹಗಳು ಅಂದರೆ ಯೋಗ ಅಂತ ಅಂದರೆ ಮೀನಿಂಗು ಸಂಬಂಧ ಅಂತ, ವಾಹ ಅಂತ ಅಂದರೆ ಹೊಂದಿದ, ಅಂದರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವ ಅನುಸ್ವರ ಮತ್ತು ವಿಸರ್ಗಗಳಿಗೆ ನಾವು ಯೋಗವಾಹಗಳು ಅಂತೀವಿ. ಅನುಸ್ವರ ಮತ್ತು ವಿಸರ್ಗ ಇವನ್ನ ನಾವು ಸ್ವರಗಳ ಸಹಾಯದಿಂದ ಅಂದರೆ ಸ್ವರಗಳಿಗೆ ಸಂಬಂಧಪಟ್ಟಾಗ ನಾವು ಇದನ್ನು ಉಚ್ಚರಿಸ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಇದು ಆ ಸ್ವರ, ಅಂದರೆ ಇದು 0 ಇದೆಯಲ್ಲ, ಇದನ್ನು ನಾವು ಅನುಸ್ವರ ಅಂತ ಹೇಳ್ತೀವಿ. ಇದು ಆ ಅಂದರೂ ಕೂಡ ಇದು ಸ್ವರನೇ. ಇದು 00 ಇದೆಯಲ್ಲ, ಇದನ್ನು ವಿಸರ್ಗ ಅಂತ ಕರಿತೀವಿ. ಮತ್ತು ಸ್ವರಗಳಲ್ಲಿ ಅಗೈನ್ ನಾವು 3 ಟೈಪ್ಸ್ ಮಾಡ್ತೀವಿ, ಅಂದರೆ 3 ವಿಧಗಳು ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಹ್ರಸ್ವ ಸ್ವರ. ಹ್ರಸ್ವ ಸ್ವರ ಅಂತ ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥದ್ದು. ಒಂದು ಮಾತ್ರಾ ಕಾಲದಲ್ಲಿ ಅಂದರೆ ಇವಾಗ ಅ, ಇ, ಉ, ರು, ಎ, ಓ ಅಂತ ಈ 6 ಲೆಟರ್ಸ್ ಏನಿದೆ, ಈ 6 ಪದಗಳು ಏನಿದೆ, ಈ 6 ಪದಗಳನ್ನು ನಾವು ಯಾವುದೇ ಸ್ಟ್ರೆಸ್ ಮಾಡಿ ಹೇಳೋಲ್ಲ, ಅಂದರೆ ಜಾಸ್ತಿ ದೀರ್ಘವಾಗಿ ಹೇಳೋಲ್ಲ, ಒಂದು ಮಾತ್ರೆಯಲ್ಲಿ ಮಾತ್ರ ಉಚ್ಚರಿಸುತ್ತೀವಿ. ಹಾಗಾಗಿ ಇದನ್ನು ಹ್ರಸ್ವ ಸ್ವರ ಅಂತ ಕರಿತೀವಿ. ಸೆಕೆಂಡ್ ಒನ್ನು ದೀರ್ಘ ಸ್ವರ. ದೀರ್ಘ ಸ್ವರ ಅಂತಂದರೆ ಆ, ಇ, ಉ, ಎ, ಐ, ಓ, ಔ ಈ 7 ಅಕ್ಷರ ಏನಿದೆ ಇದನ್ನು ನಾವು ದೀರ್ಘ ಸ್ವರ ಅಂತ ಕರಿತೀವಿ. ದೀರ್ಘ ಸ್ವರ ಅಂತಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಪಡುವಂಥದ್ದು. ಎಕ್ಸಾಂಪಲ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ನಾವು ಜಾಸ್ತಿ ದೀರ್ಘ ಹಾಕಬೇಕಾಗಿತ್ತು, ಅಂದರೆ ಜಾಸ್ತಿ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ನಮ್ಗೆ. ಅ, ಇ ಅನ್ನೋದಕ್ಕಿಂತ ಅ, ಇ ಅನ್ನೋದಕ್ಕೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಪಡುವಂತಹ ಅಕ್ಷರಗಳನ್ನು ದೀರ್ಘ ಸ್ವರ ಅಂತ ಕರಿತೀವಿ. ಇವಾಗ ಪೃಥಸ್ವರ. ಇವಾಗ ಜಾಸ್ತಿ ಎಲ್ಲಾದರೂ ನಾವು ಕೂಗಬೇಕಾದ್ರೆ ಅಂದರೆ ಎಲ್ಲೋ ದೂರ ಇರೋರನ್ನ ಕರಿಬೇಕಂದ್ರೆ ಸ್ವಲ್ಪ ಜಾಸ್ತಿಯಾಗಿ ನಾವು ಏನು ರಾಗ ಆಡ್ತೀವಿ, ಅಮ್ಮ, ದೇವರೇ ಈ ಥರ, ಅದನ್ನು ನಾವು ಪೃಥಸ್ವರ ಅಂತ ಹೇಳ್ತೀವಿ. ಅಂದರೆ 3 ಮಾತ್ರಾ ಕಾಲದಲ್ಲಿ ಉಚ್ಚರಿಸಪಡುವಂತಹ ಅಕ್ಷರಗಳಿಗೆ ನಾವು ಪೃಥಸ್ವರ ಅಂತ ಕೂಡ ಕರಿತೀವಿ. ಇಲ್ಲಿ ಐ ಮತ್ತು ಹೌ ಏನಿದೆ ಇದು 2 ಸ್ವರ ಸೇರಿ ಹೊಸ ಸ್ವರಾಕ್ಷರ ಆಗಿದೆ. ಹಾಗಾಗಿ ಇದನ್ನು ನಾವು ಸಂಧ್ಯಕ್ಷರ ಅಂತ ಕರಿತೀವಿ. ಐ ಹೇಗಪ್ಪ ಅಂದರೆ ಆ ಪ್ಲಸ್ ಐ, ಎ
ಆ ಪ್ಲಸ್ ಎ ಸೇರಿ ಐ ಆಗಿದೆ, ಮತ್ತು ಆ ಪ್ಲಸ್ ಓ ಸೇರಿ ಔ ಆಗಿದೆ. ಹಾಗಾಗಿ ಎರಡು ಸ್ವರಗಳು ಸೇರಿ ಹೊಸ ಸ್ವರಾಕ್ಷರ ಆಗಿರೋದ್ರಿಂದ ಇವೆರಡನ್ನು ಸಂಧ್ಯಕ್ಷರ ಅಂತ ಕೂಡ ಕರಿತೀವಿ. ನೆಕ್ಸ್ಟು ವ್ಯಂಜನಗಳು. ವ್ಯಂಜನಗಳು ಅಂತ ಅಂದರೆ ಇವಾಗ ನಾವು ಇದನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕ್ಕೆ ಆಗೋದೇ ಇಲ್ಲ. ಆ ಈ ಇದಕ್ಕೆ ನಾವು ಯಾವುದೇ ಅಕ್ಷರಗಳ ಹೆಲ್ಪ್ ಇಲ್ದಂಗೆ ನಾವು ಅವನ್ನ ಉಚ್ಚಾರಣೆ ಮಾಡ್ಬೋದು. ಆದರೆ ಕ ಖ ಗ ಘ ಞ ಚ ಛ ಜ ಝ ಞ ಇದು ಏನಿದೆ ಕಾಯಿಂದ ಮಾವರೆಗೂ ಮತ್ತು ಯಾಯಿಂದ ಲಾವರೆಗೂ ಏನಿದೆ ಇಲ್ಲಿವರೆಗೂ ನಾವು ವ್ಯಂಜನಗಳು ಅಂತ ಕರಿತೀವಿ. ವ್ಯಂಜನಗಳು ಟೋಟಲ್ ಇರೋ ಅಂಥದ್ದು 34 ಅಕ್ಷರಗಳು ವ್ಯಂಜನಗಳು ಟೋಟಲ್. ಆದರೆ ಈ ವ್ಯಂಜನಗಳಲ್ಲಿ ಮತ್ತೆ 2 ವಿಧಗಳು ಬರುತ್ತೆ. ಒಂದು ವರ್ಗೀಯ ವ್ಯಂಜನ, ಇದನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇದನ್ನು ವರ್ಗೀಯ ವ್ಯಂಜನಗಳು. ಮತ್ತು ಇಲ್ಲಿ ಯಾಯಿಂದ ಲಾವರೆಗೂ ಏನಿದೆ ಅದನ್ನು ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇಲ್ಲಿ ಯಾಯಿಂದ ಲಾವರೆಗೂ ಏನಿದೆ ಅದನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಹಾಗೆ ಈ ವ್ಯಂಜನಗಳಲ್ಲಿ ಫಸ್ಟು ವರ್ಗೀಯ ವ್ಯಂಜನ, ನೆಕ್ಸ್ಟ್ ಅವರ್ಗೀಯ ವ್ಯಂಜನ. ಇದನ್ನು ಯಾಕಪ್ಪ ನಾವು ವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ ಅಂದರೆ ಇವನ್ನ ನಾವು ಗ್ರೂಪ್ಸ್ ಮಾಡ್ಬೋದು. ವರ್ಗ ಅಂತ ಅಂದರೆ ಗ್ರೂಪ್ ಅಂತ ಅರ್ಥ. ಇದನ್ನು ಅಂದರೆ ಗ್ರೂಪ್ಸ್ ಮಾಡಿದ್ದೀವಿ. ಏನಂದರೆ 5 ಅಕ್ಷರಕ್ಕೆ ಒಂದೊಂದು ಗ್ರೂಪ್ ಥರ. ಆದರೆ ಯಾಯಿಂದ ಲಾವರೆಗೂ ಏನಿದೆ ಅದನ್ನು ನಾವು ಟೋಟಲಾಗಿ 9 ಅಕ್ಷರ ಹಾಗೆ ಬರೆದಿದ್ದೀವಿ. ಯಾವುದೇ ಕೂಡ ಗ್ರೂಪ್ಸ್ ಇಲ್ಲ ಇಲ್ಲಿ. ಹಾಗಾಗಿ ಇದನ್ನು ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ, ಇಲ್ಲಿ ವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಮತ್ತೆ ವ್ಯಂಜನಗಳಲ್ಲಿ ಮತ್ತೆ 3 ವಿಧಗಳನ್ನಾಗಿ ಮಾಡ್ತಾರೆ. 3 ವಿಧ ಯಾವುದು ಅಂತ ಅಂದರೆ ಫಸ್ಟು ಅಲ್ಪಪ್ರಾಣ, ಮತ್ತು ಮಹಾಪ್ರಾಣ, ಮೂರನೇದು ಅನುನಾಸಿಕಗಳು ಅಂತ ಕರಿತೀವಿ. ಫಸ್ಟು ವ್ಯಂಜನಗಳು ಅಂತ ಅಂದರೆ ಏನಂದರೆ ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡಲ್ಪಟ್ಟವು. ಸ್ವರಗಳ ಸಹಾಯ ಅಂದರೆ ಹೇಗಾಗುತ್ತೆ ಅಂದರೆ ಇಲ್ಲಿ ಕ ಇದೆ ಅಲ್ವಾ, ಈ ಕನ ನಾವು ಖ ಪ್ಲಸ್ ಆ ಇಸ್ ಈಕ್ವಲ್ ಟು ಕ ಅಂತ. ಇಲ್ಲಿ ಆ ಅಂದರೆ ಸ್ವರ, ಅಂದರೆ ಈ ಅಕ್ಷರ ಇದು ವ್ಯಂಜನಾಕ್ಷರ, ಇದು ಸ್ವರಾಕ್ಷರ ಇಸ್ ಈಕ್ವಲ್ ಟು ವ್ಯಂಜನ. ಅಂದರೆ ಈ ವ್ಯಂಜನಾಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡೋದು ಅಥವಾ ಉಚ್ಚಾರಣೆ ಮಾಡೋಕ್ಕೆ ಸ್ವರಗಳ ಸಹಾಯ ತಗೊಳ್ತೀವಿ. ಹಾಗಾಗಿ ಇವನ್ನ ವ್ಯಂಜನಗಳು ಅಂತ ಕರಿತೀವಿ. ಆ ವ್ಯಂಜನಗಳಲ್ಲಿ ಫಸ್ಟು ಅಲ್ಪಪ್ರಾಣ ಅಂತ ನೋಡೋಣ. ಫಸ್ಟು ಅಲ್ಪಪ್ರಾಣ ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ಅಲ್ಪಪ್ರಾಣ ಅಂದರೆ ಕ ಗ ಚ ಜ ಠ ಡ ಥ ದ ಪ ಬ ಇವೇನಿದೆ 10 ಅಕ್ಷರಗಳು, ಈ 10 ಅಕ್ಷರಗಳನ್ನ ನಾವು ಅಲ್ಪಪ್ರಾಣ ಅಂತ ಹೇಳ್ತೀವಿ. ಯಾಕಂದರೆ ಕಡಿಮೆ ಸಮಯ ತಗೊಳ್ಳುತ್ತೆ ಇದನ್ನು ಉಚ್ಚಾರಣೆ ಮಾಡೋದಕ್ಕೆ. ಕಡಿಮೆ ಸಮಯ ತಗೊಳ್ಳೋದ್ರಿಂದ ಈ ಕ ಚ ಡ ತ ಪ ಮತ್ತು ಗ ಜ ಡ ದ ಬ ಇದೇನಿದೆ ಇದನ್ನು ನಾವು ಅಲ್ಪಪ್ರಾಣ ಅಂತ ಹೇಳ್ತೀವಿ. ಮಹಾಪ್ರಾಣ ಅಂತ ಅಂದರೆ ಖ ಖ ಚ ಝ ಠ ಠ ಥ ಧ ಪ ಪ ಇದೇನಿದೆ ಇದಕ್ಕೆ ಸ್ವಲ್ಪ ಹೆಚ್ಚು ಸಮಯ ತಗೊಂಡು ಉಚ್ಚರಿಸಲಾಗುವಂಥ ವ್ಯಂಜನಗಳಿಗೆ ನಾವು ಇದನ್ನು ಮಹಾಪ್ರಾಣ ಅಂತ ಕರಿತೀವಿ. ಮತ್ತು ಅನುನಾಸಿಕಗಳು ಯಾವುದು ನ್ಯ ನ್ಯ ನ ನ ಮ ಇದನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸ್ತೀವಿ. ಹಾಗಾಗಿ ಇದನ್ನು ಅನುನಾಸಿಕಗಳು ಅಂತ ಕರಿತೀವಿ. ಇದರಲ್ಲಿ 3 ಟೈಪ್ಸು ಯಾವುದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಅಂದರೆ ಕಡಿಮೆ ಸಮಯದಲ್ಲಿ ಉಚ್ಚರಿಸುವಂಥವು, ಮಹಾಪ್ರಾಣ ಅಂದರೆ ಹೆಚ್ಚು ಸಮಯದಲ್ಲಿ, ಅನುನಾಸಿಕ ಅಂದರೆ ಮೂಗಿನ ಸಹಾಯದಲ್ಲಿ. ಇದು ಅಲ್ಪಪ್ರಾಣ ಅಂದರೆ 10, ಮಹಾಪ್ರಾಣ 10, ಅನುನಾಸಿಕ 5. ಟೋಟಲು ವರ್ಗೀಯ ವ್ಯಂಜನಗಳು 25. ಹಾಗೆ ಯಾಯಿಂದ ಲಾವರೆಗೂ ಏನಿದೆ ಇದನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಯ ರ ಲ ವ ಶೇಷ್ ಯ ರ ಲ ವ ಶ ಶ ಸ ಹ ಳ ಇದು 9 ಏನಿದೆ ಇದನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಯಾಕಂದರೆ ನಾವು ಗ್ರೂಪಾಗಿ ಅದನ್ನು ವಿಂಗಡಿಸಲು ಆಗ್ತಾಯಿಲ್ಲ. ಹಾಗೆ ಇದನ್ನು ವ್ಯಂಜನ ಅಂತ ಹೇಳೋದು ಯಾಕಂದರೆ ಯು ಪ್ಲಸ್ ಆ ಯ ಅಂದರೆ ಸ್ವರದ ಸಹಾಯ ಇಲ್ಲೂ ಕೂಡ ತಗೊಳ್ತಿದ್ದೀವಿ. ಹಾಗಾಗಿ ಇದನ್ನು ಅವರ್ಗೀಯ ವ್ಯಂಜನಗಳು ಅಂತ
ಕರಿತೀವಿ. ಕನ್ನಡ ವರ್ಣಮಾಲೆ ಇದು ಟೋಟಲ್ಲು 49 ಅಕ್ಷರಗಳಿವೆ. ಅದನ್ನು ನಾವು 3 ವಿಧಗಳನ್ನಾಗಿ ವಿಂಗಡಿಸ್ತೀವಿ: ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಅದರಲ್ಲಿ ಸ್ವರಗಳು ಟೋಟಲ್ ನಂಬರ್ ಆಫ್ ಸ್ವರ ಅಂತ ಕೇಳಿದ್ರೆ 13 ಟೋಟಲ್, ಯೋಗವಾಹಗಳು 2, ವ್ಯಂಜನಗಳು 34. ಅದರಲ್ಲಿ ಮತ್ತೆ ಸ್ವರಗಳಲ್ಲಿ 2 ವಿಧ: ಹ್ರಸ್ವ ಸ್ವರ, ದೀರ್ಘ ಸ್ವರ. ಇದು ಪ್ಲುತ ಸ್ವರ ನೀವು ಬರೆದ್ರೂ ಬರಿಬೋದು, ಬಿಟ್ಟರು ಬಿಡ್ಬೋದು. ಯಾಕಂದರೆ ಇದು ವರ್ಣಮಾಲೆಯಲ್ಲಿ ಡೈರೆಕ್ಟ್ ಅಕ್ಷರಗಳನ್ನ ತಗೊಳ್ಳಲ್ಲ, ಕೌಂಟ್ ಮಾಡಲ್ಲ. ಹಾಗಾಗಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಆಗುತ್ತೆ. ಕೆಲವರು ಸಂಧ್ಯಾಕ್ಷರಗಳು ಕೂಡ ಟೈಪ್ ಮಾಡ್ತಾರೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಆಲ್ ಗ್ರಾಮರ್ ಬುಕ್ಸಲ್ಲಿರೋದು ಹ್ರಸ್ವ ಸ್ವರ, ದೀರ್ಘ ಸ್ವರ ಅಷ್ಟೆ. ಹಾಗಾಗಿ ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ಮತ್ತು ಯೋಗವಾಹಗಳು ಅದರಲ್ಲಿ 2 ವಿಧಗಳು: ಅನುಸ್ವರ ಮತ್ತು ವಿಸರ್ಗ. ಮತ್ತು ವ್ಯಂಜನಗಳಲ್ಲಿ ಕೂಡ 2 ವಿಧ: ಅವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಿರೋದು 25 ಮತ್ತು ಅವರ್ಗೀಯ ವ್ಯಂಜನಗಳು 9. ಮತ್ತು ವರ್ಗೀಯ ವ್ಯಂಜನದಲ್ಲಿ 3 ವಿಧ: ಅದರಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಮತ್ತು ಈ ಅಲ್ಪಪ್ರಾಣಗಳಲ್ಲಿ 10 ಲೆಟರ್ಸ್ ಇದೆ, ಮಹಾಪ್ರಾಣಗಳಲ್ಲಿ 10 ಅಕ್ಷರ ಮತ್ತು ಅನುನಾಸಿಕದಲ್ಲಿ 5. ಇಷ್ಟು ಕನ್ನಡ ವರ್ಣಮಾಲೆಯ ಬಗ್ಗೆ. ಸಾಕಾಗುತ್ತೆ ಇಷ್ಟು ತಿಳ್ಕೊಂಡ್ರೆ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.